ಹೇಳ್ತಾ ಇರುವುದು ಖಂಡಿತ ಸತ್ಯ, ನೀವು 100ಕ್ಕೆ 100 ಊಟ ಹಾಕಿರೋದು ಖಂಡಿತ ಸತ್ಯ. ನಾವು ಕೂಡ ಅವನೇ ಆದರೆ ನಾವು ನೋಡಿದ್ದೀವಿ, ನೇತ್ರಾವತಿ ಕೂಡ ನಮಗೆ ಅಂಗಡಿಲಿತ್ತು, ನಾವು ಕೂಡ ಅಂಗಡಿಯಲ್ಲಿ ಇದ್ದವಳೆ. ಇಲ್ಲಿ ಧರ್ಮಸ್ಥಳ ಏನೆಲ್ಲ ಅಂತ ನಮಗೆ ಅವಾಗಲೂ ಗೊತ್ತಿತ್ತು. ಈ ರೀತಿ ಎಲ್ಲ ಮಾಡಿಬಿಡ್ತಾರೆ ಅನ್ನುವಂಥ ನಾನು ಅವಾಗಲೂ ಚಿಕ್ಕವಳು. ಅವಾಗ ಅವ್ನು ಕೂಡ ಹೇಳ್ತಾ ಇದ್ದ, ನನಗೆ ಒಂದು ಹೆಣ ಊಟ ಹಾಕ್ಲಿಕ್ಕೆ ಉಂಟು, ಅಮ್ಮ ಬರ್ತೀನಿ ಅಂತ ಕೂಡ ನಮ್ಮ ಹತ್ರ ಕೂಡ ಹೇಳಿ ಹೋಗಿದ್ದಾನೆ. ಅವನಾದ್ರೆ ಖಂಡಿತ ಇವಾಗ ನಾವು ಮುಖ ಪರಿಚಯ ನೋಡಿಲ್ಲ ಅವನನ್ನು. ಇವಾಗ ಅಲ್ಲಿ ಆದಷ್ಟು ಎಷ್ಟು ಆಗಿದೆಯೋ ಅದಕ್ಕೆ SIT ತನಿಖೆಗೆ ಬಿಟ್ಟಿದ್ದಾರೆ ಸರ್ಕಾರ. ತುಂಬಾನೇ ಸಂತೋಷ ನನಗೆ. ಅದ್ರ ಜೊತೆಯಲ್ಲಿ ನನ್ನ ಮಗಳದ್ದು ಕೂಡ ತನಿಖೆ ಆಗಬೇಕು. ಯಾಕಂದ್ರೆ ಇಲ್ಲಿ ನನ್ನ ಮಗಳದ್ದು ಅತ್ಯಾಚಾರ ಆಗಿದಂತ ಇಲ್ಲೇ ಧರ್ಮಸ್ಥಳದಲ್ಲಿ ಆಗಿದ್ದು, ಬೇರೆ ಎಲ್ಲೂ ಕಡೆ ಆಗಿದ್ದಲ್ಲ. ಇಲ್ಲೇ ಇವರು ಅತ್ಯಾಚಾರ ಮಾಡಿ ತಂದು ಹಾಕಿದ್ದಾರೆ. ಅದಕ್ಕೆ ನಾವು ಇಲ್ಲಿ ಏನು ಅಷ್ಟೊಂದು ಅತ್ಯಾಚಾರ ಮಾಡಿದವರು ಕೂಡ ನನ್ನ ಮಗಳ ಇದರಲ್ಲಿ ಅವರೇ ಇದ್ದವರು. ಅದಕ್ಕೆ ಅದರ ಜೊತೆಯಲ್ಲಿ ನನ್ನ ಮಗಳದು ತನಿಖೆ ಆಗಬೇಕಂತ ನಾನು ಇವತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಅಂದ್ರೆ ನಾವು ಖಂಡಿತ ನಮ್ಗೆ SIT ಮೇಲೆ ನಂಬಿಕೆ ಇದೆ. ಇವಾಗ ಸಿದ್ದರಾಮಯ್ಯ ಅವರು ಒಂದು SIT ತನಿಖೆ ಇದು ಮಾಡ್ತಾ ಇದ್ದಾರೆ ಅನ್ನೋದು ತುಂಬಾನೇ ಸಂತೋಷ. ನಾವು ಕೂಡ ಅವರ ಬಳಿ ಹೋಗಿದ್ದೇವೆ ಮನವಿ ಕೊಡ್ಲಿಕ್ಕೆ, ತನಿಖೆ ಮಾಡಿ ಅಂತ ಕೇಳಿದ್ದೇವೆ ನಾವು ಕೂಡ. ಇದು ನಮ್ಗೆ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನಾವು ಹೋರಾಟಗಾರರಿಗೆ ಎಲ್ರಿಗೂ ಕೂಡ ಇನ್ನು SIT ತನಿಖೆ ಆದ್ರೆ ಖಂಡಿತ ಸೌಜನ್ಯಗೆ ನ್ಯಾಯ ಸಿಗುತ್ತೆ ಅನ್ನೋದು ಎಲ್ಲರೂ ಕೂಡ ಕುತೂಹಲದಲ್ಲಿ ಇದ್ದಾರೆ. ಇದರಲ್ಲಿ ಜೊತೆ ನಮಗೆ ಅವರ ಮೇಲೆ ನಂಬಿಕೆ ಇದೆ ಖಂಡಿತವಾಗಿ.